ಅಧಿವೇಶನ ಕಾರಣಕ್ಕೆ ತಣ್ಣಗಾಗಿದ್ದ ಕಾಂಗ್ರೆಸ್ ಕುರ್ಚಿ ಕಿಚ್ಚು ಸಂಕ್ರಾಂತಿ ಬರ್ತಾ ಇದ್ದಂತೆ ಗರಿಗೆದರ್ತಿದೆ. ಮುಖ್ಯಮಂತ್ರಿ ಗದ್ದುಗೆ ಮೇಲೆ ಕಣ್ಣಿಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆ ಸಂಜೆಯೇ ದೆಹಲಿಗೆ ತೆರಳಲಿದ್ದಾರೆ. ಸಂಕ್ರಾಂತಿ ಹಬ್ಬದ ದಿನವೇ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ. ನಾಡಿದ್ದು ಅಸ್ಸಾಂ ಚುನಾವಣಾ ವೀಕ್ಷಕರ ಸಭೆ ಇದೆ. ಈ ಸಭೆಯಲ್ಲಿ ಭಾಗಿಯಾಗಲು ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಿದ್ದಾರೆ. ಆದರೆ ನಾಡಿದ್ದು ನಡೆಯುವ ಸಭೆಗೆ ಒಂದು ದಿನ ಮುಂಚಿತವಾಗಿಯೇ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾ ಇರೋದು ಸಹಜವಾಗಿಯೇ ಕುತೂಹಲವನ್ನು ಹೆಚ್ಚಿಸಿದೆ. ಒಂದು ದಿನ ಮುಂಚಿತವಾಗಿ ತೆರಳಲಿರುವ ಡಿಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ದೂರು ದಾಖಲಾಗಿದೆ. ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಜೆಡಿಎಸ್ ಶಾಸಕ ರವಿಕುಮಾರ್ ದೂರನ್ನು ಸಲ್ಲಿಸಿದ್ದಾರೆ. ಇನ್ನು ರಾಜೀವ್ ಗೌಡ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಮಹಿಳಾ ಅಧಿಕಾರಿಗೆ ಅಶ್ಲೀಲವಾಗಿ ನಿಂದಿಸಿ ಕಾಂಗ್ರೆಸ್ ಮುಖಂಡ ಬೆದರಿಕೆ ಹಾಕಿದ್ದಾರೆ. ರೌಡಿಯಂತೆ ವರ್ತಿಸಿರುವ ರಾಜೀವ್ ಗೌಡರನ್ನ ಬಂಧಿಸಬೇಕು ಅಂತ ರವಿಕುಮಾರ್ ಆಗ್ರಹಿಸಿದ್ದಾರೆ. ಪ್ರಕರಣಕ್ಕೆ ಜೆಡಿಎಸ್ ಖಂಡನೆ ವ್ಯಕ್ತಪಡಿಸಿದ್ದು ನಾಳೆ ರಾಜ್ಯಾದ್ಯಂತ ಹೋರಾಟ ನಡೆಸೋದಕ್ಕೆ ತೀರ್ಮಾನಿಸಿದೆ. ಚಿಕ್ಕಬಳ್ಳಾಪುರದಲ್ಲಿ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ ಪ್ರಕರಣವನ್ನು ಕಾಂಗ್ರೆಸ್ ನಾಯಕರು ಕೂಡ ಖಂಡಿಸಿದ್ದಾರೆ. ಬೆದರಿಕೆ ಹಾಕಿದ್ದು ಯಾರೇ ಆಗಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಉಸ್ತುವಾರಿ ತಮ್ಮ ಪಕ್ಷದ ಮುಖಂಡನ ವಿರುದ್ಧವೇ ಹರಿಹಾಯ್ದರು. ರಿಯಲ್ ಎಸ್ಟೇಟ್ನಿಂದ ಬಂದ ವ್ಯಕ್ತಿಗೆ ರಾಜಕೀಯ ಅನುಭವ ಇಲ್ಲ, ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಿದ್ದೀನಿ ಅಂತ ಹೇಳಿದರು. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಯಾರೂ ಕೂಡ ಅವಾಚ್ಯ ಶಬ್ದ ಮಾತಾಡಬಾರ್ದು, ಪ್ರಕರಣ ಸಂಬಂಧ ತನಿಖೆ ಮಾಡಿ ಕ್ರಮ ಜರುಗಿಸಲಿ ಅಂತ ತಿಳಿಸಿದರು. ನಗರಸಭೆ ಆಯುಕ್ತೆಗೆ ಬೆದರಿಕೆ ಸಂಬಂಧ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕ್ಷಮೆ ಯಾಚಿಸಿದ್ದಾರೆ. ನಾನು ಹಾಗೆ ಮಾತಾಡಬಾರ್ದಾಗಿತ್ತು, ನನ್ನಿಂದ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ ಬಗ್ಗೆ ಸುವರ್ಣ ನ್ಯೂಸ್ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಸುವರ್ಣ ನ್ಯೂಸ್ ಮುಖಾಂತರವೇ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕ್ಷಮೆಯಾಚನೆ ಮಾಡಿದ್ದಾರೆ. ಕೋಪದಲ್ಲಿ ನಾನು ಮಾತಾಡಿದೆ, ನನ್ನಿಂದ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರಿ ಕೆಟ್ಟು ಹೋದ ಅಂತ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಣ್ಣ ಬಹಳ ಆತ್ಮೀಯನಾಗಿದ್ದ, ಭಯಂಕರ ಚಲೋ ಇದ್ದ. ನಾನು ಮಂತ್ರಿ ಆಗಿದ್ದಾಗ ಅವನು ಏನೂ ಇರಲಿಲ್ಲ, ನಮ್ಮ ಜೊತೆ ಇದ್ದಾಗ ಬಹಳ ಒಳ್ಳೆಯನಾಗಿದ್ದ. ಆದರೆ ಕಾಂಗ್ರೆಸ್ ಹೋದ ಮೇಲೆ ಸಿದ್ದರಾಮಣ್ಣ ಕೆಟ್ಟು ಬಿಟ್ಟಾನ ಅಂತ ಗೇಲಿ ಮಾಡಿದ್ದಾರೆ. ನಮಗೇನು ಮೋದಿ ಅವ್ರು ಇರ್ಬೇಕನ್ನೋದು ಒಂದೇ ಇಚ್ಛಾ ನಮ್ದು ಅಷ್ಟೇ. ಅವ್ರು ಯಾರ್ಯಾರೇ ಆಗಲಿ ಯಾರ್ಯಾರು ನಮ್ಗೇನಾಗಬೇಕು. ಸಿದ್ದರಾಮಣ್ಣ ಬಹಳ ಆತ್ಮೀಯನಾಗಿದ್ದ, ಭಯಂಕರ ಚಲೋ ಇದ್ದ. ಅವನು ನಾ ಮಂತ್ರಿ ಇದ್ದಾಗ ಅವನು ಏನೂ ಇದ್ದಿದ್ದಿಲ್ಲ, ಆದ್ರೆ ಬಹಳ ಒಳ್ಳೆವಿದ್ದ ನಮ್ ಜೊತೆ ಇದ್ದಾಗ. ಎದ್ದು ಕಾಂಗ್ರೆಸ್ ಅವ್ರು ಸೇರೇನಲ್ಲ ಅಂತ ಕೆಟ್ಟು ಬಿಟ್ಟಲ್ಲ ಸಿದ್ದರಾಮಣ್ಣ. ನಮಗೇನು ಮೋದಿ ಅವ್ರು ಇರ್ಬೇಕನ್ನೋದು ಒಂದೇ ಇಚ್ಛಾ ನಮ್ದು ಅಷ್ಟೇ. ಅವ್ರು ಯಾರ್ಯಾರೇ ಆಗಲಿ ಯಾರ್ಯಾರು ನಮ್ಗೇನಾಗಬೇಕು. ಸಿದ್ದರಾಮಣ್ಣ ಬಹಳ ಆತ್ಮೀಯನಾಗಿದ್ದ, ಭಯಂಕರ ಚಲೋ ಇದ್ದ. ಅವನು ನಾ ಮಂತ್ರಿ ಇದ್ದಾಗ ಅವನು ಏನೂ ಇದ್ದಿದ್ದಿಲ್ಲ, ಆದ್ರೆ ಬಹಳ ಒಳ್ಳೆವಿದ್ದ ನಮ್ ಜೊತೆ ಇದ್ದಾಗ. ಎದ್ದು ಕಾಂಗ್ರೆಸ್ ಅವ್ರು ಸೇರೇನಲ್ಲ ಅಂತ ಕೆಟ್ಟು ಬಿಟ್ಟಲ್ಲ ಸಿದ್ದರಾಮಣ್ಣ. ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿ ವಿಜಯನಗರ ಸಾಮ್ರಾಜ್ಯದ ಕಾಲದ್ದು. ಇದು 300 ವರ್ಷ ಹಿಂದಿನದ್ದು ಆಗಿರಬಹುದು ಅಂತ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮಾಹಿತಿ ನೀಡಿದ್ದಾರೆ. ರೆತ್ತಿ ಕುಟುಂಬಕ್ಕೆ ಜಾಗ ಕೊಟ್ಟು ಮನೆ ಕಟ್ಟೋದಕ್ಕೆ ಅವಕಾಶವನ್ನ ಮಾಡ್ತೀವಿ, ಉದ್ಯೋಗ ಕೇಳಿದ್ದಾರೆ, ಕಸ್ತೂರವಾಗೆ ಹೊರಗುತ್ತಿಗೆ ಕೆಲಸ ನೀಡ್ತೀವಿ ಅಂತ ಹೇಳಿದ್ರು. ಸಿಕ್ಕ ಒಡವೆಗಳು ಬಳಕೆ ಆಗಿವೆ ಅಂತ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದು 2-3 ದಿನದಲ್ಲಿ ಸ್ಪಷ್ಟವಾದ ವರದಿ ಕೊಡಲಿದ್ದಾರೆ. ಪ್ರಾಮಾಣಿಕತೆ ಮೆರೆದ ಕುಟುಂಬಕ್ಕೆ ಸೂಕ್ತ ಪರಿಹಾರ ಸಿಗಲಿದೆ ಅಂತ ಹೇಳಿದ್ದಾರೆ. ಸಂಕ್ರಾಂತಿ ಹಬ್ಬ ತಮಿಳುನಾಡಲ್ಲಿ ಅದ್ದೂರಿಯಾಗಿ ನಡೆಯುತ್ತೆ. ಪ್ರಧಾನಿ ಮೋದಿ ಕೂಡ ದೆಹಲಿಯಲ್ಲಿ ಪೊಂಗಲ್ ಆಚರಿಸಿದ್ರು. ತಮಿಳುನಾಡು ಮೂಲದ ಕೇಂದ್ರ ಸಚಿವ ಎಲ್ ಮುರುಗನ್ ದೆಹಲಿ ನಿವಾಸದಲ್ಲಿ ಮೋದಿ ಸಂಕ್ರಾಂತಿ ಆಚರಿಸಿದ್ರು. ಗೋವುಗಳಿಗೆ ಪೂಜೆ ಮಾಡಿ ಧಾನ್ಯ ವಸ್ತ್ರಗಳನ್ನು ಸಮರ್ಪಿಸಿ ಮೋದಿ ಮಕರ ಸಂಕ್ರಾಂತಿ ಆಚರಿಸಿದ್ರು. ಪೊಂಗಲ್ಗೆ ಅಕ್ಕಿ ಸಮರ್ಪಿಸಿ ಪ್ರಧಾನಿ ಮೋದಿ ಹಬ್ಬವನ್ನು ಆಚರಿಸಿದ್ರು. ಮುಂಬರುವ ಏಪ್ರಿಲ್ ತಿಂಗಳಲ್ಲಿ ತಮಿಳುನಾಡು ವಿಧಾನಸಭಾ ಎಲೆಕ್ಷನ್ ನಡೆಯಲಿದೆ. ಈ ಹೊತ್ತಲ್ಲಿ ಮೋದಿ ತಮಿಳುನಾಡು ಮೂಲದ ಸಚಿವರ ಮನೆಯಲ್ಲಿ ಹಬ್ಬ ಆಚರಿಸಿದ್ದು ರಾಜಕೀಯವಾಗಿ ಭಾರೀ ಚರ್ಚೆಯಾಗ್ತಾ ಇದೆ. ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಪ್ರಧಾನಿ ಮೋದಿ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ಕನ್ನಡದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಸಂಕ್ರಾಂತಿ ಹಬ್ಬದ ಶುಭ ಕೋರಿದ್ದಾರೆ. ಇನ್ನು ಬಿಜೆಪಿ ನಾಯಕರಿಗೆ ಇಮೇಲ್ ಮೂಲಕ ಶುಭಾಶಯ ಕೋರಿದ್ದಾರೆ. ಸಂಕ್ರಾಂತಿ ಸಮೃದ್ಧಿ ಸಕಾರಾತ್ಮಕತೆ ತರಲಿ ಅಂತ ಶುಭ ಹಾರೈಸಿದ್ದಾರೆ.
5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಸಚಿವ ಜಮೀರ್ ಅಹ್ಮದ್ ಪುನರುಚ್ಚರಿಸಿದ್ದಾರೆ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಈಗ ಸಂಕ್ರಾಂತಿಯೂ ಮುಗಿತು. ಹಾಗಾಗಿ ಯಾವುದೇ ಕ್ರಾಂತಿ ಆಗಲ್ಲ, ಎಲ್ಲ ಭ್ರಾಂತಿ ಅಂತ ಹೇಳಿದರು. ಸಿಎಲ್ಪಿಯಲ್ಲಿ 5 ವರ್ಷಕ್ಕೆ ಸಿದ್ದರಾಮಯ್ಯ ಅವರನ್ನು ಆಯ್ಕೆ ಮಾಡಿದ್ದೀವಿ. ಸರ್ಕಾರದಲ್ಲಿ 5 ವರ್ಷವೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಪಕ್ಷದಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿದರು. ಯಾವ ಕ್ರಾಂತಿನೂ ಇಲ್ಲ, ಏನೇನು ಕ್ರಾಂತಿನೂ ಇಲ್ಲ. ನಾನು ಹೇಳಿದ್ದೀನಿ, ಯಾರು ನವಂಬರ್ ಕ್ರಾಂತಿ ಅಂದರು, ನವಂಬರ್ ಕ್ರಾಂತಿ ಹೋಯ್ತು. ನವಂಬರ್ ಆದಮೇಲೆ ಡಿಸೆಂಬರ್ ಅಂದರು, ಈಗ ಜನವರಿ ಅಂತವ್ರೆ. ಈಗ ನಾನು ಹೇಳ್ತೀನಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ ಯಾರಿಂದನೂ ಸಾಧ್ಯ ಇಲ್ಲ, ಅದು ಹೈಕಮಾಂಡಿಂದ ಮಾತ್ರ ಸಾಧ್ಯ. ನಾವು ಹೈಕಮಾಂಡ್ ಏನು ನಿರ್ಧಾರ ತಗೊಂಡು ಅದೆಲ್ಲ ನಾವೆಲ್ಲ ಬದ್ಧ. ನೋ ಕ್ರಾಂತಿ ನೋ ಭ್ರಾಂತಿ, ಏನೇನೂ ಇಲ್ಲ, ಏನೇನೂ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್, ನಮ್ಮ ಪಕ್ಷ. ಈಗ ಕೇಳ್ರಿ ಸರ್, ಈಗ CLP, ನಾನು ಅದೇ ಒಂದು ನಿಮಿಷ ಈಗ ಎಲ್ಲ ತಾವೇ ಹೇಳ್ತೀರಾ. ಈಗ CLP ತೀರ್ಮಾನ ಆಗಿ ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ CLPಯಲ್ಲಿ ಆಯ್ಕೆ ಆದಮೇಲೆ 5 ವರ್ಷಕ್ಕಂತ ಆಯ್ಕೆ ಮಾಡೋದು MLAಗಳು, ಹೌದು ತಾನೆ? ಈಗ ನೀವು ಕೇಳ್ತಾ ಇದ್ದೀರಾ ಈ ಬದಲಾವಣೆ ವಿಚಾರ ನಡೀತಾ ಇರೋದ್ರಿಂದ. ಇಲ್ಲ, ಬದಲಾವಣೆ ಆಗಬೇಕಾದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಗೆರೆ ಯಾರು ಅವ್ರು ಗೆರೆ ಹಾಕಿದ್ದು ನಾವು ಯಾರು ಗೆರೆ ದಾಟಲ್ಲ. ರಾಹುಲ್ ಗಾಂಧಿ ಜೊತೆ ಸಿಎಂ DCM ಮಾತುಕತೆ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ರು. ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಕಾಂಗ್ರೆಸ್ ರಾಹುಲ್ ಗಾಂಧಿ ಜೊತೆ ಮಾತಾಡಿದ್ದಾರೆ. ಮೂವರ ನಡುವೆ ಉಭಯ ಕುಶಲೋಪರಿ ನಡೆದಿದೆ ಅಷ್ಟೇ, ಅಲ್ಲೇನು ಚರ್ಚೆ ಮಾಡಿದ ಹಾಗೆ ಕಾಣಲಿಲ್ಲ ಅಂತ ಹೇಳಿದ್ದಾರೆ. ಮಾತಾಡಿದ್ದಾರೆ ಅಂತೇಳಿ ನಾವು ಹೆಂಗೆ ತಿಳ್ಕೊಳ್ಳೋದು? ಅವ್ರು ಹೇಳಿದರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ನಮಗೇನು ಹೇಳಿಲ್ಲಲ್ಲ. ಅಗತ್ಯ ಇತ್ತ ಅಲ್ಲೇನು ಚರ್ಚೆ ಏನು ಮಾಡ್ದಂಗೆ ಕಾಣಲಿಲ್ಲಪ್ಪ. ಅಲ್ಲೇನೋ ಉಭಯ ಕುಶಲೋಪರಿ ಸಂಪ್ರತ, ಅಲ್ಲೇನು ಅಷ್ಟು ಬಿಟ್ಟರೆ ನನಗೆ ನಾವು ಕ್ಯಾಮರಾದಲ್ಲಿ ನೀವು ತೋರಿಸಿದ್ರಲ್ಲ, ನಾನು ಅಷ್ಟೇ ನೋಡಿರೋದು. ನಾವು ಅವರೇನು ಮಾತಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ DCC ಬ್ಯಾಂಕ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ. DCC ಬ್ಯಾಂಕ್ ವಾರ್ಷಿಕ ಡೈರಿಯಲ್ಲಿ ತಮ್ಮ ಫೋಟೋ ಹಾಕದಿದ್ದಕ್ಕೆ ಶಾಸಕ ಶಿವಗಂಗಾ ಬಸವರಾಜು ಆಕ್ರೋಶ ಹೊರಹಾಕಿದ್ದಾರೆ. ಸಹಕಾರ ಇಲಾಖೆ ವಿರುದ್ಧವೇ ಕಿಡಿಕಾರಿರುವ ಶಾಸಕರು, ನಮ್ಮ ಜಿಲ್ಲೆಯಲ್ಲಿ ಸಹಕಾರ ಇಲಾಖೆ ಸತ್ತು ಹೋಗಿದೆ, ಯಾರದೋ ಒಬ್ಬರ ಕೈಗೊಂಬೆಯಾಗಿ ಕೆಲಸ ಮಾಡುವ ವ್ಯವಸ್ಥೆ ಇದೆ ಅಂತ ಹೇಳಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ SS ಮಲ್ಲಿಕಾರ್ಜುನ್ ವಿರುದ್ಧ ಕಿಡಿಕಾರಿದ್ದಾರೆ. ನಾನು ಹಿಂದೆಯಿಂದಲೂ ಈ ಬಗ್ಗೆ ಹೇಳ್ತಾ ಬಂದಿದ್ದೀನಿ. ಸಹಕಾರ ಇಲಾಖೆಯದ್ದು ವಾರ್ಷಿಕ ಡೈರಿ ಮಾಡಿದ್ದಾರೆ, ಆ ಡೈರಿಯಲ್ಲಿ ನಮ್ಮೆಲ್ಲ ಶಾಸಕರನ್ನ ಹೊರಗಿಟ್ಟಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಘಟನೆ ಬಗ್ಗೆ ಹೇಳಿದ್ದೀನಿ, ಇವತ್ತು ಸಹ ಹೇಳಿದ್ದೀನಿ. ಸಹಕಾರ ಇಲಾಖೆ ಸತ್ತೋಗಿದೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ. ಯಾರೋ ಒಬ್ಬರು ಕೈಗೊಂಬೆ ಕೆಲಸ ಮಾಡೋ ಒಂದು ವ್ಯವಸ್ಥೆ. ನಾವಂತೂ ನಿಮಗೆ ಗೊತ್ತಿದೆ, ಯಾವಾಗಲೂ ಖಂಡಿಸ್ತಾನೆ ಬಂದಿದ್ದೀವಿ. ಸಹಕಾರ ಇಲಾಖೆದೊಂದು ವಾರ್ಷಿಕ ಡೈರಿ ಮಾಡಿದ್ದಾರೆ, ಅದರಲ್ಲಿ ನಮ್ಮ ಎಲ್ಲರೂ ಶಾಸಕರನ್ನು ಹೊರಗಿಟ್ಟಿದ್ದಾರೆ. ಯಾರು ಹೇಳಿಡಿಸಿದಾರೋ, ಅಧಿಕಾರಿಗಳು ಇಟ್ಟಿದ್ದಾರೋ, ಸರ್ಕಾರ ಈ ಕಡೆ ಕ್ರಮ ತಗೊಳ್ಳದ ಸರ್ಕಾರನೂ ಇದರೊಳಗೆ ಇನ್ವಾಲ್ವ್ ಆಗಿದೆ. ನೋಡೋಣ, ಸ್ವಲ್ಪ ಟೈಮ್ ಕೊಡಿ. ನಡೆದಿರ ಶಿಕಾರಿಪುರದಲ್ಲಿ ಪಾದಯಾತ್ರೆ ಎಂದ DCM DK ಶಿವಕುಮಾರ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸವಾಲು ಹಾಕಿದ್ದಾರೆ. DK ಶಿವಕುಮಾರ್ ಅವರು ಪಾದಯಾತ್ರೆ ನಡೆಸೋದು ಬೇಡ, ಬಂದು ಇಲ್ಲಿ ಸ್ಪರ್ಧಿಸಲಿ ಅಂತ ಪಂಥಾಹ್ವಾನ ನೀಡಿದ್ದಾರೆ. ಮೊನ್ನೆ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದ DCM DK ಶಿವಕುಮಾರ್ ಶಿಕಾರಿಪುರದಲ್ಲಿ ನಾನೇ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿದ್ರು. ಈಗ DK ಶಿವಕುಮಾರ್ಗೆ ಕೌಂಟರ್ ಕೊಟ್ಟ ವಿಜಯೇಂದ್ರ ಸ್ಪರ್ಧೆ ಮಾಡುವಂತೆ ಪಂಥಾಹ್ವಾನ ನೀಡಿದ್ದಾರೆ. ಶಿಕಾರಿಪುರಕ್ಕೆ ಪರ್ಟಿಕ್ಯುಲರ್ ನಾನೇ ಹೋಗಿ 5-6 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೀನಿ ಅಂತ DK ಶಿವಕುಮಾರ್. ಪಾದಯಾತ್ರೆ ಬೇಡ, ನಾನು ವಿನಂತಿ ಮಾಡ್ತೇನೆ ಮಾನ್ಯ DK ಶಿವಕುಮಾರ್ ಅವ್ರಿಗೆ, ಅವರೇ ಬಂದು ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡಲಿ ಅಂತ ವಿನಂತಿ ಮಾಡ್ತೇನೆ. ಪಾದಯಾತ್ರೆ ಬೇಡ, ನಾನು ವಿನಂತಿ ಮಾಡ್ತೇನೆ ಮಾನ್ಯ DK ಶಿವಕುಮಾರ್ ಅವ್ರಿಗೆ, ಅವರೇ ಬಂದು ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡಲಿ ಅಂತ ವಿನಂತಿ ಮಾಡ್ತೇನೆ. ಪಾದಯಾತ್ರೆ ಬೇಡ, ನಾನು ವಿನಂತಿ ಮಾಡ್ತೇನೆ ಮಾನ್ಯ DK ಶಿವಕುಮಾರ್ ಅವ್ರಿಗೆ, ಅವರೇ ಬಂದು ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡಲಿ ಅಂತ ವಿನಂತಿ ಮಾಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.